ಕಲ್ಕಿ ತೆಲುಗು ಮೈಥಾಲಜಿ ಸೈಫೈ ಆ್ಯಕ್ಷನ್ ಮೂವಿಯಾಗಿ ಇವತ್ತು ಥಿಯೇಟರ್ ರಿಲೀಸ್ ಆಗಿದ್ದು, ಇದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಭಾಸ್, ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದು. ಗೆಸ್ಟ್ ಅಪಿಯರೆನ್ಸ್ ಅಂತ ಈ ಮೂವಿ ಬಗ್ಗೆ ಹೇಳೋದಾದರೆ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಬೇಕನ್ಸುತ್ತೆ. ಸೊ ಅವ್ರನ್ನೇ ಮೇಲೆ ಹೇಳೋಕ್ಕೆ ಟೈಮ್ ಇಲ್ದೇ ಇರೋದ್ರಿಂದ ಡೈರೆಕ್ಟಾಗಿ ಮೂವಿ ಬಗ್ಗೆ ನೋಡೋಣ. ಮೂವಿ ಬಗ್ಗೆ ಹೇಳಬೇಕು ಅನ್ನೋದಾದರೆ ಒಂದೇ ವರ್ಡು, ಡೈರೆಕ್ಟರ್ ನಾಗ್ ಅಶ್ವಿನ್ ಅವರ ಒಂದು ಬೇರೆ ಲೆವೆಲ್ ಇಮ್ಯಾಜಿನೇಷನ್. ಇದು ಕಂಪ್ಲೀಟ್ ಒಂದು ಡೈರೆಕ್ಟರ್ ಮೂವಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಸೀನಲ್ಲಿ ಅಶ್ವತ್ಥಾಮ ಕುರುಕ್ಷೇತ್ರ ಯುದ್ಧ ಟೈಮಲ್ಲಿ ನೆಲಕ್ಕೆ ಬಿದ್ದಿರ್ತಾನೆ. ಅವನು ಒಂದು ಪಾಯಿಂಟಲ್ಲಿ ತುಂಬ ಕೋಪಗೊಂಡು ಪಾಂಡವರ ಮೇಲೆ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿಬಿಡ್ತಾನೆ. ಅದನ್ನು ನೋಡಿ ಕೃಷ್ಣ ತುಂಬ ಕೋಪಗೊಂಡು, ನೀನೇನೇ ಆಗಿದ್ರು ಕೂಡ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಬಾರ್ದಾಗಿತ್ತು, ನೀನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದ್ಬಿಟ್ಟು ಅಶ್ವತ್ಥಾಮನಿಗೆ ನಿನಗೆ ಸಾವೇ ಬರಬಾರ್ದು ಅನ್ನೋ ಒಂದು ಶಾಪನ ಕೊಟ್ಬಿಡ್ತಾನೆ. ಅದನ್ನು ಕೇಳಿ ಅಶ್ವತ್ಥಾಮ ತುಂಬ ಬೇಜಾರಾಗಿ ಇದಕ್ಕೆ ಪ್ರಾಯಶ್ಚಿತ್ತನೇ ಇಲ್ವಾ ಅಂತ ಕೇಳಿದಾಗ ಕೃಷ್ಣ ಮತ್ತೆ ತಲೆಗೆಡಿಸ್ಕೋಬೇಡ, ನೆಕ್ಸ್ಟು ಕಲಿಯುಗ ಸ್ಟಾರ್ಟ್ ಆಗ್ತಿದೆ, ಅಲ್ಲಿ ನಾನು ಮತ್ತೆ ಹುಟ್ತೀನಿ, ಆ ಟೈಮಲ್ಲಿ ನನ್ನನ್ನು ಸಾಯಿಸಬೇಕು ಅಂದ್ಬಿಟ್ಟು ಒಬ್ಬ ವಿಲ್ಲನ್ ಹೊರಡ್ತಾನೆ, ಅವನಿಂದ ನೀನು ನನ್ನನ್ನು ಕಾಪಾಡಿದ್ರೆ ನಿನ್ನ ಪಾಪ ವಿಮೋಚನೆಗೊಳ್ಳುತ್ತೆ ಅಂತ ಹೇಳ್ತಾನೆ. ಈ ಪಾಯಿಂಟ್ ಆಗಿದ ತಕ್ಷಣ ನೆಕ್ಸ್ಟ್ ಸೀನಲ್ಲಿ ಪ್ರಭಾಸ್ ಅವರ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅವ್ರು ಬಂದು ಒಂದು ಬೌಂಟಿ ಹೀರೋ ಅಂತಲೇ ಹೇಳ್ಬೋದು. 1,000,000 ಯೂನಿಟ್ ಸಿಕ್ಕಿದ್ರೆ ನನ್ನ ಕಾಂಪ್ಲೆಕ್ಸಿಗೆ ಹೋಗ್ಬೋದು ಅಂತ ಒಂದು ಕನಸು ಹಿಡ್ಕೊಂಡು ಬದುಕ್ತಾ ಇರ್ತಾರೆ. ಇನ್ನೊಂದು ಪಾಯಿಂಟಲ್ಲಿ ವಿಲ್ಲನು 150 ದಿನ ಗರ್ಭಿಣಿಯಾಗಿರೋ ಒಂದು ಹೆಣ್ಣು ಹೊಟ್ಟೆಯಿಂದ ಒಂದು ಸೀರಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಆ ಸೀರಮ್ ವಿಲ್ಲನ್ ಅವ್ನು ಅಂದ್ಕೊಂಡಿರೋ ಸೀರಮ್ ಅವನಿಗೆ ಸಿಗುತ್ತಾ, ಅದಕ್ಕೆ ಪ್ರಭಾಸ್ ಹೆಲ್ಪ್ ಮಾಡ್ತಾನ. ಇವ್ರನ್ನೆಲ್ಲರನ್ನೂ ಎದುರಾಕೊಂಡು ಅಮಿತಾಬ್ ಬಚ್ಚನ್ ಅಶ್ವತ್ಥಾಮ ಆಗಿ ಮತ್ತೆ ಜನನ ಪಡೆದು ಅವ್ರನ್ನೆಲ್ಲ ಆಪೋಸ್ ಮಾಡಿಕೊಂಡು ಆ ಗರ್ಭಿಣಿ ಹೆಂಗಸಾಗಿರೋ ದೀಪಿಕಾ ಪಡ್ಕೋಣೆನ ಕಾಪಾಡ್ತಾನ ಅನ್ನೋದೇ ನೆಕ್ಸ್ಟ್ ಮೂವಿ. ಈ ಮೂವಿ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಸೆಕೆಂಡ್ ಹಾಫಲ್ಲಿ ನೀವು ಯಾರು ಕೂಡ ಇಮ್ಯಾಜಿನೇ ಮಾಡ್ದಲೇ ಇರೋ ಥರ ನೆಕ್ಸ್ಟ್ ಲೆವೆಲ್ ಹಬ್ಬ ಮಾಡಿದ್ದಾರೆ. ಕಣ್ಣಿಗೆ ಟ್ರೀಟ್ ಅಂತಲೇ ಹೇಳ್ಬೋದು. ಸರ್ಬಿಯನ್ ಸಿನಿಮಾಟೋಗ್ರಾಫರ್ ತನ್ನ ಕೈಯಲ್ಲಾದಂತಹ ಅತಿ ದೊಡ್ಡ ಕೆಲಸನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಡಿಟರ್ ಬಂದು ಕೊರಟಗೆರೆ ವೆಂಕಟೇಶ್ವರ ರಾವ್, ಅವರಿಗೆ ತನ್ನ ಕೈಯಲ್ಲಾಗಿದ್ದ ಕೆಲಸನ ಜನರಿಗೆ ಇಷ್ಟ ಆಗೋ ಥರ, ನೋಡೋಕ್ಕೆ ಕಣ್ಣಿಗೆ ಖುಷಿ ಕೊಡೋ ಥರ ಹೇಗೆ ಎಡಿಟ್ ಮಾಡ್ಬೋದು ಅಂತ ಅವರು ತಿಳ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಡೆಲಿವರಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್ ಬಂದು ಅವ್ರಿಗೆ ಕೊಟ್ಟಿದ್ದ ಕೆಲಸನ ಯಾವ್ಯಾವ ಎಲಿವೇಷನ್ ಸೀನಲ್ಲಿ ಯಾವ್ಯಾವ ಥರ ಮ್ಯೂಸಿಕ್ ಹಾಕಬೇಕು ಅಂತ ಹಾಕಿದ್ದಾರೆ. VFX ಆಗಿರಲಿ, SFX ಆಗಿರಲಿ, CGI, ಪ್ರೊಡಕ್ಷನ್ ಡಿಸೈನು, ಯಾರ ಮೇಲೂ ಕೂಡ ಒಂದು ಬ್ಲೇಮ್ ಇಡೋಕ್ಕಾಗಲ್ಲ. ಸರಿ, ಈ ಓವರಾಲಾಗಿ ಹೇಳ್ಬೇಕಂದ್ರೆ ಈ ಮೂವಿ ಏನಪ್ಪ ಆ ರೇಂಜಿಗಿದೆಯಾ, ಭಯಂಕರವಾಗಿದೆಯಾ, ಸೂಪರ್ರಾ, ಥಿಯೇಟ್ರಿಗೆ ಹೋಗಿ ನೋಡ್ಬೋದಾ ಅಂತ ಕೇಳೋದಾದರೆ ಈ ಮೂವಿಯ ನೆಗೆಟಿವ್ಸ್ ಅಂತ ಸ್ಟಾರ್ಟ್ ಆಗೋದೇ ಓಪನಿಂಗ್ ಸೀನಿಂದಾನೆ. ಏನು ಅಂದರೆ ಇಡೀ ಫಸ್ಟ್ ಹಾಫು 1.5 ಗಂಟೆ ಫುಲ್ಲು ಸೈಕ್ ಮಾಡಿ ಬಿಸಾಕ್ತಾರೆ. ಯಾಕಂದರೆ ನಮ್ಮ ಪೇಷನ್ಸ್ ಲೆವೆಲ್ನ ಚೆಕ್ ಮಾಡೋದ್ರಲ್ಲಿ ಡೈರೆಕ್ಟರ್ ಗೆದ್ಬಿಟ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಜನ ಕ್ಯಾರೆಕ್ಟರ್ಸ್ ಇಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಮೂವಿ ಹೇಳೋಕ್ಕೆ ಪ್ಯಾನ್ ಇಂಡಿಯಾ ಮೂವಿ ಆಗಿರ್ಬೋದು. ಅದಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೊಂದು ಆ್ಯಕ್ಟಂಗೆ ಕರ್ಕೊಂಬಂದು ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿಸ್ತೀನಿ, ಅವ್ರಿಗೆ ಅಂತ ಒಂದು ಕ್ಯಾರೆಕ್ಟ್ರ್ ಕೊಡ್ತೀನಿ ಅಂದ್ಬಿಟ್ಟು ಎಳ್ದಿದ್ದಾರೆ. ಅದ್ರ ಬಗ್ಗೆ ಕೇಳಬಾರ್ದು. ನೆಗೆಟಿವ್ಸ್ ಅಂತ ನನಗೆ ಅನಿಸಿದ್ದು ಈ ಫಸ್ಟ್ ಹಾಫ್, ಎಂಟೈರ್ ಫಸ್ಟ್ ಹಾಫ್ 1.5 ಗಂಟೆ ಇಡೀ ಮೂವಿ ಸೀನ್ ಎಕ್ಸೆಪ್ಟ್ ಇಂಟರ್ವಲ್ ಸೀನ್ ಅಂತ ಹೇಳೋದಾದರೆ, ನಿಮಗೆ ಮಹಾಭಾರತ ಗೊತ್ತಿರೋರಾಗಿದ್ದರೆ ಆ ಸೀನನ್ನು ನೀವು ಕ್ಲೀನಾಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅದನ್ನು ಬಿಟ್ಟರೆ ಫಸ್ಟ್ ಹಾಫಲ್ಲಿ ಏನೂ ಇಲ್ಲ. ಅಷ್ಟು ಟೈಮ್ ಯಾಕೆ ತಗೊಂಡ್ರು? ಆ ಮೈಥಾಲಜಿ ಕಾನ್ಸೆಪ್ಟಲ್ಲಿ ಇಷ್ಟು ಜನ ಬೇಕಾಗಿತ್ತಾ? ಡೈರೆಕ್ಟಾಗಿ ಕಾನ್ಸೆಪ್ಟಾಗಿ ಇಳಿಗ್ಬೋದಿತ್ತು, ಯಾಕೆ ಹಂಗೆ ಮಾಡಿದ್ರು ಅಂದ್ಬಿಟ್ಟು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಆದರೆ ಸೆಕೆಂಡ್ ಹಾಫ್ ಬಗ್ಗೆ ಹೇಳಲೇಬೇಕು. ಈ ಮೂವಿ ನಿಂತಿರೋದೇ ಸೆಕೆಂಡ್ ಹಾಫಲ್ಲಿನೇ. ಯಾರೂ ಕೂಡ ಕ್ಲೈಮ್ಯಾಕ್ಸಿಗೆ ರೆಡಿನೇ ಆಗಿರಲ್ಲ. ಒಂದು ಟೈಮಲ್ಲಿ ಆ ಎಲಿವೇಶನ್ನು, ಆ ಸೀನು, ಆ ವಿಜುವಲ್ಸು ತಲೆ ಕೆಟ್ಟಿ ಹುಚ್ಚರಾಗೋದಂತೂ ಗ್ಯಾರಂಟಿ. ಓವರಾಲ್ ಈ ಮೂವಿ ಬಗ್ಗೆ ಹೇಳೋದಾದರೆ 3 ಅವರ್ ತೆಗೆಯೋ ಫಿಲಮೇ ಅಲ್ಲ. ಕರೆಕ್ಟಾಗಿ ಎಡಿಟ್ ಮಾಡಿಸಿದ್ರೆ ಒಂದು 2 hours 20 minutes ಡೆಲಿವರಿ ಮಾಡಿದರೆ ಇದ್ರ ಬಗ್ಗೆ ಡ್ರಾಬ್ಯಾಕ್ ಅಂತ ಹೇಳೋಕ್ಕೆ ಒಂದು ಪಾಯಿಂಟ್ ಕೂಡ ಇರಲಿಲ್ಲ. ಎನಿವೇ, ಒಂದು ತೆಲುಗುನಲ್ಲಿ ಕನ್ನಡ ಡಬ್ಬಿಂಗಲ್ಲಿ ಅವೈಲೇಬಲ್ ಆಗಿರೋ ಒಂದು ಇಂಡಿಯನ್ ಮೂವಿ ಹಾಲಿವುಡ್ ರೇಂಜಲ್ಲಿ ಡೆಲಿವರಿ ಮಾಡಿದ್ದಾರೆ ಸೀನ್ಸ್ನ. ಥಿಯೇಟ್ರಲ್ಲಿ ಹೋಗಿ ನೋಡಲೇಬೇಕಾಗಿರೋಂಥ ಮೂವಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.